ರಾಜ್ಯಕ್ಕೆ ತೆರಿಗೆ ವಂಚಿಸಿದ ಕೈ ಶಾಸಕ. ಪುದುಚೇರಿಯಲ್ಲಿ ಕಾರು ನೋಂದಾವಣೆ ಮಾಡಿ ರಾಜ್ಯಕ್ಕೆ ತೆರಿಗೆ ವಂಚನೆ. ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಇವರ ವಿರುದ್ಧ ಆರೋಪ. ರಾಜ್ಯಕ್ಕೆ ತೆರಿಗೆ ವಂಚಿಸಿದ ಕೈ ಶಾಸಕ. ಪುದುಚೇರಿಯಲ್ಲಿ ಕಾರು ನೋಂದಾಯಿಸಿ ರಾಜ್ಯಕ್ಕೆ ತೆರಿಗೆ ವಂಚನೆ. ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ವಿರುದ್ಧ ಆರೋಪ. ಪುದುಚೇರಿಯ ವಿಲೈನೂರ್ ಆರ್ಟಿಒ ಈ ಒಂದು ಕಚೇರಿಯಲ್ಲಿ ಕಾರು ನೋಂದಣಿ 2024 ಜುಲೈ 17ರಂದು ಕಾರು ಖರೀದಿಸಿದಂತಹ ವಿಠಲ್ ಕಟಕದೊಂಡ PYO 5VE 9836 ನೋಂದಣಿಯೂ ಉಳ್ಳಿರುವಂತಹ ಇನ್ನೋವಾ ಕ್ರಿಸ್ಟಾ ಎನ್ನುವಂತಹ ಕಾರು ಕಟಕದೊಂಡ ಕುಟುಂಬದವರ ಹೆಸರಿನಲ್ಲಿ ಈ ಒಂದು ಕಾರಿದೆ. ಪುದುಚೇರಿಯ ಇಲ್ಲಿ ನೋಂದಾವಣೆ ಮಾಡಿರುವಂತಹ ಕಟಕದೊಂಡ ಈ ಮೂಲಕ ರಾಜ್ಯ ಸಾರಿಗೆ ಇಲಾಖೆ ತೆರಿಗೆ ನಷ್ಟ ಮಾಡಿದ ಆರೋಪವಿದೆ. ಕೈ ಶಾಸಕ ವಿಠಲ್ ವಿಜಯಪುರದಲ್ಲಿ ನೆಲೆಸಿ ಅಂತಾರಾಜ್ಯ ತೆರಿಗೆಯನ್ನ ಕಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಇದೇ ವಿಧಾನಸೌಧಕ್ಕೆ ಎಂಟ್ರಿ ಪಾಸ್ ಇದೆ. ವಿಜಯಪುರದಲ್ಲಿ ಇತರೆ ರಾಜ್ಯದ ನೋಂದಾವಣಿ ವಾಹನವನ್ನ ಸೀಸ್ ಮಾಡ್ತಾರೆ. ಹೀಗಾಗಿ ಶಾಸಕರ ಕಾರ್ ಕೂಡ ಸೀಸ್ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಜನರಲ್ಲಿ ಮೂಡಿದೆ. ಎಸ್ ವೀಕ್ಷಕರೇ, ಕೈ ಶಾಸಕನಿಗೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ. ಅಂತಂದ್ರೆ ಆತ ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ನಗಪಾಟಲಿಗೆ ಈಡಾಗಿದ್ದಾರೆ. ಹೌದು, ರಾಜ್ಯಕ್ಕೆ ತೆರಿಗೆ ವಂಚಿಸಿದಂತಹ ಕೈ ಶಾಸಕ ಪುದುಚೇರಿಯ ಕಾರು ನೋಂದಣಿ ರಾಜ್ಯಕ್ಕೆ ತೆರಿಗೆ ವಂಚನೆ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ. ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಪುದುಚೇರಿಯ ವಿಲನ್ನೂರ್ ಆರ್ಟಿಒ ಕಚೇರಿಯಲ್ಲಿ ಕಾರು ನೋಂದಣಿ ಏನಿದೆಲ್ಲ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2024 ಜುಲೈ 17ರಂದು ಕಾರು ಖರೀದಿ ಮಾಡಿದ್ದಂತಹ ವಿಠಲ್ ಕಟಕದೊಂಡ PY 05VE 9836 ನೋಂದಣಿ ಉಳ್ಳಂತಹ ಇನ್ನೋವಾ ಕ್ರಿಸ್ಟಾ ಕಾರುಗಳನ್ನು ಖರೀದಿ ಮಾಡಲಾಗಿತ್ತು. ಹೌದು, ಆದರೆ ಕಾರು ಕಟಕದೊಂಡ ಕುಟುಂಬದವರ ಹೆಸರಿನಲ್ಲಿ ಆ ಒಂದು ಕಾರು ಇತ್ತು. ಆ ಒಂದು ಕಾರನ್ನ ಖರೀದಿ ಮಾಡಲಾಗಿತ್ತು. ಪುದುಚೇರಿಯಲ್ಲಿ ನೋಂದಣಿ ಮಾಡಿರುವಂತಹ ವಿಠಲ್ ಕಟಕದೊಂಡ ಈ ಮೂಲಕ ರಾಜ್ಯ ಸಾರಿಗೆ ಇಲಾಖೆ ತೆರಿಗೆ ನಷ್ಟ ಮಾಡಿದಂತಹ ಆರೋಪ ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಕೈ ಶಾಸಕ ವಿಠಲ್ ವಿಜಯಪುರದಲ್ಲಿ ನೆಲೆಸಿ ಅಂತಾರಾಜ್ಯ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಗಾಡಿ ತಗೊಳಕ್ಕಾಗಿಲ್ಲವೇ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಇದೇ ಕಾರ್ನ ಇಟ್ಕೊಂಡು ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರ್ತಾರೆ. ಅವರಿಗೂ ಕೂಡ ಪಾಸ್ ಅನ್ನ ನೀಡಲಾಗಿದೆ. ಹೇಗೆ ಪಾಸ್ ಅನ್ನ ನೀಡಲಿಕ್ಕೆ ಸಾಧ್ಯವಾಯಿತು? ವಿಜಯಪುರದಲ್ಲಿ ಇತರೆ ರಾಜ್ಯದ ನೋಂದಣಿ ವಾಹನ ಸೀಸು ಮಾಡ್ತಾರೆ. ಹಾಗಾಗಿ ಶಾಸಕರ ಕಾರು ಕೂಡ ಸೀಸು ಮಾಡ್ತಾರ ಅನ್ನೋದು ಈಗ ಜನರ ಪ್ರಶ್ನೆಯಾಗಿದೆ. ಕೈ ಶಾಸಕರಿಗೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಇದು. ಅಂದರೆ ಅವರು ಮಾಡ್ಕೊಂಡಿರುವಂಥ ಅಥವಾ ಅವರ ಕಾರ್ ಇದೆಯಲ್ಲ, ಅದು ಬೇರೆ ಕಡೆ ನೋಂದಣಿಯಾಗಿರುವಂಥದ್ದು. ರಾಜ್ಯಕ್ಕೆ ತೆರಿಗೆ ವಂಚನೆ ಮಾಡಿದ್ದಾರಾ ಕೈ ಶಾಸಕರು ಅಂತ ಹೇಳಿ ಪ್ರಶ್ನೆ ಈಗ ಮೂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.